ಪರಿಚಯ ಇಲ್ಲದೆ ಇರಬಹುದು. ಬಟ್ ಇಲ್ಲಿ ಕೆಲವ್ರಿಗೆ ಮಾತ್ರ ಪರಿಚಯ ಇದ್ದೀನಿ ನಾನು. ಈಗ ನಾನೊಂದು ಆ ನಮ್ಮ ಗುರುಗಳಾದ ಪಿತಾಮಹ ಪತ್ರಿಜಿ ಅವ್ರಿಗೆ, ಸ್ವರ್ಣಮಾಲಾ ಪತ್ರಿಜಿ ಅವರಿಗೆ ನಮಸ್ಕಾರ ಮಾಡ್ತಾ, ಇಲ್ಲಿ ನಾನೊಂದು ಅದ್ಭುತವಾದ ಕೋರ್ಸ್ ಬಗ್ಗೆ ನಿಮ್ಗೆ ವಿಷಯ ತಿಳಿಸೋಣ ಅಂತ ಬಂದಿದ್ದೀನಿ. ಈ ಕೋರ್ಸು ಮಹಾವತಾರ್ ಬಾಬಾಜಿ ಅವರು ಖುದ್ದಾಗಿ ಅವರು ಒಂದು ಹಾಸ್ಟೆಲ್ ಮೂಲಕ ಒಬ್ಬರಿಗೆ ತಿಳಿಸಿದ್ದಾರೆ. ರೋಸರ್ ಲ್ಯಾಂಪಿಯರ್ ಅಂತ USA ದವರು. ಅವರು ತಿಳಿಸಿದ್ಮೇಲೆ ಅವರು ಇದನ್ನ ಪುಸ್ತಕ ಬರೆದಿದ್ದಾರೆ. ನಾವು ಎಷ್ಟೋ ಜೀವನದಲ್ಲಿ ಎಷ್ಟೊಂದು ಜನ ಮಾಸ್ಟರ್ ಹತ್ರ ನಾವು ಕಲಿತಾ ಬಂದಿದ್ದೀವಿ. ಆದ್ರೆ ಏನಾಗುತ್ತಂದ್ರೆ ಎಲ್ಲಾ ರೀತಿಯ ಜ್ಞಾನ ಒಬ್ಬೊಬ್ರು ಒಂದೊಂದ್ ಜ್ಞಾನ ಕೊಡ್ತಾ ಇದ್ದಾರೆ. ನಮ್ಗೆ ಆಲ್ರೆಡಿ ತುಂಬಾನೇ ಗೊತ್ತಾಗಿದೆ. ಆದ್ರೆ ನಮ್ಮ ಜೀವನ ಇನ್ನು ಯಾಕೆ ಇನ್ನು ಬದಲಾಗಬೇಕು, ಇನ್ನು ನಾವು ಒಂದು ಎನ್ಲೈಟನ್ ಮಾಸ್ಟರ್ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋದು ಈ ಕೋರ್ಸ್ ಅಲ್ಲಿ ಬಾಬಾಜಿ ಅವರು ಸ್ಟೆಪ್ ಬೈ ಸ್ಟೆಪ್, ಅಂದ್ರೆ A ಆದ್ಮೇಲೆ B ಬರಿಬೇಕು, B ಆದ್ಮೇಲೆ C ಬರಿಬೇಕು, C ಆದ್ಮೇಲೆ D ಬರಿಬೇಕು ಅಂತ ಸಿಸ್ಟಮ್ಯಾಟಿಕ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದಾರೆ. ಅದನ್ನ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಸೊ ಆ ಕೋರ್ಸು ಪುಸ್ತಕ ಮಾಡಿ ಅದನ್ನ ಒಂದು ಬ್ಯಾಚ್ ಕಂಪ್ಲೀಟ್ ಮಾಡಿದ್ದೀನಿ. ಆ ಬ್ಯಾಚ್ ಅಲ್ಲಿ ಏನಿಲ್ಲ ಅಂದ್ರೆ ಒಂದು 80 ಮೆಂಬರ್ಸ್ ಇದ್ರು. ಅದ್ರಲ್ಲಿ ಎಷ್ಟೊಂದ್ ಜನ ಇವಾಗ ಜಸ್ಟ್ 3 days ಬ್ಯಾಕ್ ಫ್ರೈಡೆ ಮುಗ್ದೋಗಿದೆ. ಈಗ ನೆಕ್ಸ್ಟ್ ಬ್ಯಾಚ್ ಶುರು ಮಾಡ್ತಾ ಇದೀನಿ ನೆಕ್ಸ್ಟ್ ಮಂತ್ 28ಗೆ. ಸೊ ಅದ್ರ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸೋಣ. ಪ್ರತಿ ಒಬ್ಬರಿಗೂ ಜೀವನದಲ್ಲಿ ಇದು ಎಷ್ಟು ಮಹತ್ವ ಇದೆ, ಅವರ ಜೀವನ ವಿಧಾನ ಯಾವ ರೀತಿ ಇರಬೇಕು ಅನ್ನೋದು ಈ ಕೋರ್ಸ್ ಇಂದ ನಮ್ಗೆ ಗೊತ್ತಾಗುತ್ತೆ. ಸೊ ಏನು ಅಂತಂದ್ರೆ, ನಾನು ಅಂತಂದ್ರೆ ಬರೀ ನಾವು ದೇಹವನ್ನು ಮಾತ್ರ ಅನ್ಕೊಂತೀವಿ. ನಾನು ಅಂತಂದ್ರೆ ನಮ್ಗೆ ಗೊತ್ತಿಲ್ಲದ ಎಷ್ಟೋ ವಿಷಯಗಳು ನಾವು ತಿಳ್ಕೊಂತೀವಿ. ಇಲ್ಲಿ ಏನು ಅಂತಂದ್ರೆ, ನಾನು ನನ್ನ ಚೈತನ್ಯದಿಂದ ಇರಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಚೈತನ್ಯ ಅನ್ನೋದು ಒಂದು ಪಾರ್ಟ್ ಅಲ್ಲ. ಇಲ್ಲಿ ನಮ್ ಕಣ್ಣಿಗೆ ಕಾಣೋದು ದೇಹ ಮಾತ್ರ. ಆದ್ರೆ ಮನಸ್ಸು ಕೂಡ ನಮ್ಮ ಚೈತನ್ಯದ ಒಂದು ಭಾಗ. ಮನಸ್ಸು ಮತ್ತೆ ಈ ಬುದ್ಧಿ ಶಕ್ತಿ, ಅದಾದ್ಮೇಲೆ ದೇಹ, ಮನಸ್ಸು, ಬುದ್ಧಿ, ಈ ಮೂರು ಹೊಂದಾಣಿಕೆಯಲ್ಲಿ ಇದ್ದಾಗ ಆತ್ಮಶಕ್ತಿ ಜಾಗೃತ ಆಗುತ್ತೆ. ಸೊ ಆತ್ಮಶಕ್ತಿ ಜಾಗೃತ ಆಗಬೇಕು ಅಂತಂದ್ರೆ ನಾವು ಮೊದಲು ನಮ್ಮ ದೇಹ, ಮನಸ್ಸು, ಬುದ್ಧಿಯನ್ನು ಅಲೈನ್ ಮಾಡ್ಕೋಬೇಕು. ಇದು ಈ ಒಂದು ಕೋರ್ಸ್ ಅಲ್ಲಿ ಆತ್ಮದೊಂದಿಗೆ ಸಮನ್ವಯ ಅಂತಂದ್ರೆ ಇದೇನೆ. ಆತ್ಮದೊಂದಿಗೆ ಫಸ್ಟ್ ನಾವು ಸಮನ್ವಯ ಹೊಂದಬೇಕು. ಅವಾಗ ಏನಾಗುತ್ತೆ, ಆತ್ಮಶಕ್ತಿ ಜಾಗೃತ ಆದಾಗ ಆ ಶಕ್ತಿಯಿಂದ ನಮಗಿಂತ ಹೈಯರ್ ಸೆಲ್ಫ್ ಅಂದ್ರೆ ಪೂರ್ಣಾತ್ಮನೊಂದಿಗೆ ನಾವು ಕನೆಕ್ಟ್ ಆಗ್ತೀವಿ. ಪೂರ್ಣಾತ್ಮನೊಂದಿಗೆ ಕನೆಕ್ಟ್ ಆದ್ರೆ ಏನಾಗುತ್ತೆ, ನಮ್ಗೆ ಇಡೀ ವಿಶ್ವದಲ್ಲಿ ಏನೇನು ಈ ಬ್ರಹ್ಮ ಪದಾರ್ಥದಲ್ಲಿ, ಈ ಇಡೀ ಬ್ರಹ್ಮಾಂಡದಲ್ಲಿ ತುಂಬಿಕೊಂಡಿದೆಯೋ ಪ್ರತಿ ಒಂದರ ಜೊತೆ ನಾವು ಕನೆಕ್ಟ್ ಆಗ್ತೀವಿ. ಮನುಷ್ಯರು ಆಮೇಲೆ ಪ್ರಾಣಿ ಪಕ್ಷಿಗಳು, ಇವನ್ ಖನಿಜ ಸಾಮ್ರಾಜ್ಯ, ವೃಕ್ಷ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ಮನುಷ್ಯ ಸಾಮ್ರಾಜ್ಯ, ಎಲ್ಲರನ್ನೂ ಕನೆಕ್ಟ್ ಆಗ್ತೀವಿ. ನಾವು ಯಾವ ರೀತಿ ಕನೆಕ್ಟ್ ಆಗ್ತೀವಿ ಅನ್ನೋದು ಇಲ್ಲಿ ತುಂಬಾ ಅದ್ಭುತವಾಗಿ ಹೇಳ್ಕೊಡ್ತಾರೆ ಬಾಬಾಜಿಯವರು. ಸೊ ಅವರ ಒಂದು ಬೋಧನೆಯ ಆಧಾರದ ಮೇಲೆ ಈ ಚೈತನ್ಯಕ್ಕೆ ಸಂಪರ್ಕ ಹೊಂದುವುದು ಹೇಗೆ ಅಂತ ನಾವು ಈ ಕೋರ್ಸಿನ ತಿಳ್ಕೊಂತೀವಿ. ಆಮೇಲೆ ನಮ್ಮನ್ನು ನಾವು ಎಕ್ಸ್ಪ್ರೆಸ್ ಮಾಡೋದು ಹೇಗೆ, ಅಂದ್ರೆ ನಾವು ಎಕ್ಸ್ಪ್ರೆಸ್ ಮಾಡೋದು ಅಂತಂದ್ರೆ ಏನು, ನಮ್ಮ ಮಾತು ಈ ಭೌತಿಕ ತತ್ವ ಅಲ್ಲ. ನಾವು ಆಕ್ಚುಲಿ ಸಾಧಾರಣ ಮನುಷ್ಯರು ಅಲ್ಲವೇ ಅಲ್ಲ. ನಾವೊಂದು ಅದ್ಭುತವಾದ ದಿವ್ಯತ್ವ ಹೊಂದಿದ ಚೈತನ್ಯ ಸ್ವರೂಪಿಗಳು. ಸೊ ಈ ರೀತಿ ಆ ದಿವ್ಯತ್ವದೊಂದಿನ ಚೈತನ್ಯ ಸ್ವರೂಪರಾಗಿ ನಾವು ಎಂತ ಜೀವನ ನಡೆಸ್ತಾ ಇದೀವಿ? ಈಗ ಅರಿವಿಲ್ಲದ ಜೀವನ ನಡೆಸ್ತಾ ಇದೀವಿ. ಆ ಅರಿವಿಲ್ಲದ ಜೀವನವನ್ನು ಒಂದು ರೀತಿಗೆ ಒಕ್ಕಟ್ಟು ಮಾಡಿಕೊಂಡು, ನೀವೆಷ್ಟೋ ಮಾತು ಕೇಳಿಸ್ಕೊಂಡಿದ್ದೀರಾ, ವಿ ಆರ್ ಇನ್ ಸಪರೇಷನ್ ಅಂತ. ಏನದ ಸಪರೇಷನ್ ಅಂತಂದ್ರೆ, ಅಂದ್ರೆ ನಮ್ಮ ಚೈತನ್ಯದ ಭಾಗಗಳು ಎಲ್ಲವೂ ಸ್ಕ್ಯಾಟರ್ ಆಗೋಗಿದೆ. ಸೊ ಈ ರೀತಿ
ನಮ್ಮ ಚೈತನ್ಯದ ಭಾಗಗಳನ್ನು ಒಂದು ಮಾಡಿಕೊಳ್ಳೋದೇ ಈ ಒಂದು ಫಸ್ಟ್ ಸ್ಟೆಪ್ ಆಫ್ ದಿಸ್ ಕೋರ್ಸ್. ಅಂದ್ರೆ ಫಸ್ಟ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಇರುತ್ತೆ. ಇದರಲ್ಲಿ ಪಾರ್ಟ್ 1 ಅಲ್ಲಿ 7 ಚಾಪ್ಟರ್ಸ್ ಇರುತ್ತೆ, ಪಾರ್ಟ್ 2 ಅಲ್ಲಿ 7 ಚಾಪ್ಟರ್ಸ್ ಇರುತ್ತೆ, ಪಾರ್ಟ್ 3 ಅಲ್ಲಿ 7 ಚಾಪ್ಟರ್ಸ್ ಇರುತ್ತೆ. ಸೊ ಪಾರ್ಟ್ 1 ಅಲ್ಲಿ ನಮ್ಮನ್ನು ನಾವು ದಿವ್ಯತ್ವದೊಂದಿಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಫಸ್ಟ್ ಲೆಸನ್ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಯಾವ ರೀತಿ ನಾವೀಗ ಮನುಷ್ಯತ್ವದಿಂದ ಲೋ ಫ್ರೀಕ್ವೆನ್ಸಿಯಲ್ಲಿದ್ದೀವಿ, ನಮ್ಮ ಫ್ರೀಕ್ವೆನ್ಸಿನ ಹೆಚ್ಚು ಮಾಡ್ಕೊಂಡಾಗ ನಾವು ನಮ್ಮ ಆತ್ಮದೊಂದಿಗೆ ನಾವು ಕನೆಕ್ಟ್ ಆಗ್ತೀವಿ. ನಮ್ಮ ಉನ್ನತ ಆ ಒಂದು ಮೂಲಭೂತ ಗುಣಗಳಿದೆಯಲ್ಲ, ದಿವ್ಯತ್ವದ ಗುಣಗಳು, ಅವಕ್ಕೆ ನಾವು ಕನೆಕ್ಟ್ ಆಗ್ತೀವಿ. ಆಕ್ಚುಲಿ ನಮ್ಮ ಜೀವನ ಇರೋದು ಸಂತೋಷದಿಂದ, ಆನಂದದಿಂದ, ಸಂಪೂರ್ಣ ಸಮೃದ್ಧಿಗಳನ್ನ ನಾವು ಜೀವನದಲ್ಲಿ ಅನುಭವಿಸುತ್ತಾ ನಾವು ಖುಷಿಯಾಗಿ ಇರಬೇಕಾಗಿರುವಂತ ಜೀವನ ನಮ್ಮದು. ಅದು ಈ ಬ್ರಹ್ಮಾಂಡದ ಭಗವಂತನ ಒಂದು ಚಾಯ್ಸ್ ಅದು. ಆದ್ರೆ ನಾವಿಲ್ಲಿಗೆ ಬಂದು ಗೊತ್ತಿಲ್ಲದೆ ನಾವು ಏನೋ ಮಾಡಿ ಏನೋ ಕರ್ಮ ಕಟ್ಕೊಂಡು ಅದನ್ನ ಮತ್ತೆ ನಾವು ನೆಕ್ಸ್ಟ್ ಜನ್ಮಕ್ಕೆ ಪುನರಾವರ್ತನೆ ಮಾಡಿಕೊಂಡು, ಅಥವಾ ಈ ಜನ್ಮದಲ್ಲೇ ನಾವು ಪುನರಾವರ್ತನೆ ಮಾಡಿಕೊಂಡು ತುಂಬಾ ನಾವು ಈ ಭವಬಂಧನದಲ್ಲಿ ಸಿಕ್ಕಾಕೊಂಡು ತುಂಬಾನೇ ಒದ್ದಾಡ್ತಾ ಇದ್ದೀವಿ. ಸೊ ಈಗ ನಾವು ಆ ಹ್ಯೂಮನ್ನೆಸ್ ಇಂದ ನಮ್ಮ ದಿವ್ಯತ್ವಕ್ಕೆ ಹೇಗೆ ನಾವು ಪರಿವರ್ತನೆ ಆಗೋದು ಅಂತ ಹೇಳ್ಕೊಡ್ತಾರೆ. ಸೊ ಅದಾದ್ಮೇಲೆ ನಮ್ಮ ಒಂದು ಪೂರ್ಣಾತ್ಮನನ್ನು ಕನೆಕ್ಟ್ ಮಾಡ್ಬೇಕಂದ್ರೆ, ಪೂರ್ಣಾತ್ಮ ಅಂದ್ರೆ ಯಾರು? ಪರಮಾತ್ಮ, ದೇವರು. ಇನ್ನು ಯಾರು ಅದಕ್ಕೆ ಸಾಟಿ ಇಲ್ಲ. ಅಂದ್ರೆ ನಾವು ಎಷ್ಟೋ ಜನ ಭಗವಂತ ಬೇರೆ ಅಲ್ಲಿದ್ದಾರೆ, ಭಗವಂತ ಇಲ್ಲಿದ್ದಾರೆ, ಭಗವಂತ ದೇವಸ್ಥಾನದಲ್ಲಿದ್ದಾರೆ, ಭಗವಂತ ಈ ಗುರು ಸ್ವರೂಪದಲ್ಲಿದ್ದಾರೆ ಅಂತ ನಾವು ಹುಡ್ಕಾಡ್ತಾ ಇರ್ತೀವಿ. ಆದ್ರೆ ಆ ಭಗವಂತ ಅನ್ನೋದು ಎಲ್ಲಿದ್ದಾರೆ? ನಾವೇ ನಮ್ಮ ಒಂದು ಹೈಯರ್ ಅಂದ್ರೇನು? ಉನ್ನತವಾದ ಆ ಶಕ್ತಿಯೇ ಭಗವಂತ. ನಾವೇ ಭಗವಂತರು. ಆದ್ರೆ ಇವಾಗ ನಾವು ಗೊತ್ತಿಲ್ಲದೆ ಒಂದು ತರ ಮೆಮರಿ ಇಲ್ಲದೆ ಹೊಟ್ಟೋಗಿರುತ್ತಲ್ಲ, ಅಂತ ಅವ್ರ ತರ ನಾವು ಜೀವನ ಮಾಡ್ತಾ ಇದ್ದೀವಿ. ಸೊ ಆ ಭಗವಂತನ ನಾನೇ ಅನ್ನೋ ನಮ್ಮ ಒಂದು ಸ್ವಯಂನ ಉನ್ನತವಾಗಿ ನಾವು ತಿಳ್ಕೊಳ್ಳೋದೇ ಈ ಕೋರ್ಸು. ಸೊ ನಮ್ಮನ್ನು ನಾವು ವ್ಯಕ್ತೀಕರಣ ಮಾಡಿಕೊಳ್ಳೋದಂದ್ರೆ ನಮ್ಮ ದಿವ್ಯತ್ವವನ್ನು ವ್ಯಕ್ತೀಕರಣ ಮಾಡಿಕೊಳ್ಳುವುದು, ಅಭಿವ್ಯಕ್ತೀಕರಣ ಮಾಡಿಕೊಳ್ಳೋದು. ಎಕ್ಸ್ಪ್ರೆಸ್ ಯು ಆರ್ ಎ ಕ್ರಿಯೇಟರ್ ಅಂತ ಹೇಳ್ತಾರೆ. ಯಾವ ರೀತಿ ನಾವು ಕ್ರಿಯೇಟರು? ನನ್ ಜೀವನದಲ್ಲಿ ಈ ತರ ಕಷ್ಟ, ದುಃಖ, ಬಾಧೆ ಎಲ್ಲ ಇದೆಯಲ್ಲ, ನಾನೆಂತ ಕ್ರಿಯೇಟರು ಅನ್ಕೊಂತೀವಿ. ಆದ್ರೆ ಅದಕ್ಕೆ ಕಾರಣ ಏನು? ಯಾತಕ್ಕೆ ನೀವು ನಿಮ್ಮ ಜೀವನದಲ್ಲಿ ಇವೆಲ್ಲ ಅನ್ಭವಿಸ್ತಿದ್ದೀರಾ? ಯಾತಕ್ಕೆ ನೀವು ಈ ಒಂದು ಕಷ್ಟ ಪರಿಸ್ಥಿತಿಗಳು, ಸಂದರ್ಭಗಳಲ್ಲಿ ಸಿಕ್ಕಾಕೊಂಡಿದ್ದೀರಾ ಅನ್ನೋದು ಇದ್ರಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಅದಾದ್ಮೇಲೆ ಅದು ಗೊತ್ತಾಗಿ ನಾವು ಸರಿಪಡಿಸ್ಕೊಳ್ಬೇಕು. ಆ ಸರಿಪಡಿಸ್ಕೊಳ್ಳೋ ಅಭ್ಯಾಸ ಕೂಡ ಮಾಡಿಸ್ತೀವಿ. ಒಂದೊಂದು ಚಾಪ್ಟರ್ಗೆ ಒಂದು ದಿವಸ ಎಕ್ಸ್ಪ್ಲನೇಷನ್ ಇರುತ್ತೆ, ಮತ್ತೊಂದು 5 days ಅದನ್ನ ನೀವು ಪ್ರಾಕ್ಟಿಕಲ್ ಆಗಿ ಹೇಗೆ ಬದಲಾಯಿಸ್ಕೋಬೇಕು ಅನ್ನೋದು ಗೈಡ್ ಮಾಡ್ತಾ ಇರ್ತೀವಿ. ನೀವು ಆ ರೀತಿ ಜ್ಞಾನದಿಂದ ನಿಮ್ಮನ್ನು ನೀವು ಪರಿವರ್ತನೆ ಮಾಡಿಕೊಳ್ಳುವಂತ ಒಂದು ಕೋರ್ಸ್ ಇದು. ಸೊ ನಮ್ಮ ಸ್ವಂತ ಜೀವನವನ್ನು ನಾವು ಸೃಷ್ಟಿ ಮಾಡಿಕೊಳ್ತೀವಿ. ಯು ಆರ್ ದ ಡಿಸೈನರ್ ಆಫ್ ಯುವರ್ ಲೈಫ್ ಅಂತ ಎಲ್ಲರಿಗೂ ಈಗೀಗ ಧ್ಯಾನಕ್ಕೆ ಬಂದ್ಮೇಲೆ ಗೊತ್ತಾಗ್ತದೆ. ಅಂತಂದ್ರೆ ಏನು? ನಮ್ಮ ಸ್ವಂತ ಜೀವನವನ್ನು ನಾವೇ ಸೃಷ್ಟಿ ಮಾಡಿಕೊಳ್ಳಬಹುದು. ಯಾವ ರೀತಿ? ಇದು ನಮ್ಗೆ ಗೊತ್ತಿಲ್ಲದೆ ಮಾಡಿಕೊಳ್ಳುವ ಜೀವನ ಈಗಿನ ಪರಿಸ್ಥಿತಿ. ಗೊತ್ತಾಗಿ ಅರಿವಿನಿಂದ ನಮ್ಮ ಜೀವನವನ್ನು ನಾವು ಅರಿವಿನಿಂದ ಹೇಗೆ ಬದಲಾಯಿಸ್ಕೊಳ್ಬೋದು ಅನ್ನೋ ಒಂದು ಜ್ಞಾನ ಈ ಕೋರ್ಸ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಇನ್ನೊಂದೇನಂದ್ರೆ, ನಾವ್ ಈವಾಗಲೇ ಪರಿಪೂರ್ಣರು. ಅಂತಂದ್ರೆ ನಾವು ಇವತ್ತು ಪರಿಪೂರ್ಣತ್ವಕ್ಕೆ ಬರ್ತಾ ಇಲ್ಲ. ನಾವು ಆಕ್ಚುಲಿ ಪರಿಪೂರ್ಣರು. ಈ ಸ್ವರ್ಗದಲ್ಲೇ ಹರಡಿದ ಹೂವುಗಳಂತೆ ನಾವು. ಆದ್ರೆ
ನಾವ್ ಈ ಭೂಮಿಗೆ ಬಂದು ಭೂಮಿಯ ಮಾಯಪೊರೆಯನ್ನು ಸಿಕ್ಕಾಕೊಂಡು ನಾವು ಆ ಪರಿಪೂರ್ಣತ್ವವನ್ನು ಸಂಪೂರ್ಣವಾಗಿ ಮರೆತೋಗಿದ್ದೀವಿ. ಸೊ ನಮ್ಮಲ್ಲಿ ಯಾವ ಕೊರತೆನೂ ಇಲ್ಲ. ನಾವು ಅದ್ಭುತವಾದ ಭಗವಂತನ ಶಕ್ತಿಗಳೊಂದಿಗೆ ಇರುವ ನಾವು ಪರಿಪೂರ್ಣ ತತ್ವದಲ್ಲಿ ಇರುವ ದಿವ್ಯತ್ವ ಸ್ವರೂಪ ನಾವು. ಅದನ್ನ ನಾವು ಪುನಃ ಹೇಗೆ ನಮ್ಮನ್ನು ರೀಕನೆಕ್ಷನ್ ಮಾಡಿಸ್ಕೊಳ್ಳೋದು, ರೀಜಾಯಿನ್ ಮಾಡಿಸ್ಕೊಳ್ಳೋದು ಅನ್ನೋದು ಈ ಕೋರ್ಸ್ ಇಂದ ನಾವು ತಿಳ್ಕೊಬಹುದು. ಸೊ ನಮ್ಮಲ್ಲಿ ದೇವರ ಎಲ್ಲಾ ಗುಣಲಕ್ಷಣಗಳು ಪರಿಪೂರ್ಣವಾಗಿದೆ. ಅಂತಂದ್ರೇನು, ನಾವು ಈ ಹ್ಯೂಮನ್ ಗುಣಗಳಲ್ಲಿ ಇವಾಗ ಸದ್ಯದಲ್ಲಿ ನಾವು ಜೀವನ ನಡೆಸ್ತಾ ಇದ್ದೀವಿ. ಆದ್ರೆ ನಾವು ದೇವರಿಗೆ ಏನೇನು ಗುಣ ನಾವ್ ಹೇಳ್ತೀವೋ, ಅಷ್ಟೋತ್ತರ ಹೇಳ್ತೀವಲ್ಲ, ಸಹಸ್ರನಾಮ ಹೇಳ್ತೀವಲ್ಲ, ಆ ಸಹಸ್ರನಾಮ ಅಷ್ಟೋತ್ತರ ಗುಣಗಳೆಲ್ಲ ನಮ್ಮಲ್ಲಿ ಕೂಡ ಇದೆ. ಅದನ್ನ ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅನ್ನೋದು ಈ ಕೋರ್ಸ್ ನಿಮ್ಗೆ ತಿಳಿಸುತ್ತೆ. ಆ ಒಂದು ಆಕ್ಟಿವೇಟ್ ಮಾಡ್ಕೊಂಡಾಗ ನಾವು ನಮ್ಮ ದಿವ್ಯತ್ವಕ್ಕೆ ಹಿಂತಿರುಗ್ತೀವಿ. ಇದಾದ್ಮೇಲೆ ಅಂಶಾತ್ಮ ಅಂದ್ರೆ ಯಾರು, ಪೂರ್ಣಾತ್ಮ ಅಂದ್ರೆ ಯಾರು ತಿಳಿದು ನಾನೇ ಅಂಶಾತ್ಮ, ನಾನೇ ಪೂರ್ಣಾತ್ಮ ಕೂಡ ಅಂತ ಆ ಒಂದು ಐ ಆಮ್ ದಟ್ ಐ ಆಮ್ ಅನ್ನೋ ಒಂದು ಅನುಭೂತಿಯನ್ನು ಅಭ್ಯಾಸ ಮಾಡ್ತೀವಿ ಇದ್ರಲ್ಲಿ. ಇದು ಮತ್ತೆ ಇವಾಗ ನಾವಿರೋದೆಲ್ಲ ಅಂಶಾತ್ಮ ಗುಣಲಕ್ಷಣಗಳಲ್ಲಿ ಏನೇನು ಸರಿಪಡಿಸ್ಕೊಳ್ಬೇಕು ಅನ್ನೋದು ತಿಳ್ಕೊಂಡು ಸರಿಪಡಿಸ್ಕೊಳ್ತೀವಿ. ಆಮೇಲೆ ನಮ್ಮ ಯಾವಾಗಲೂ ಬುದ್ಧಿವಂತಿಕೆಯನ್ನು ಕಡಿಮೆ ನೋಡ್ಕೊಂತ ಇರ್ತಾರೆ. ನಾನು ಅಷ್ಟು ಗ್ರೇಟ್ ಅಲ್ಲ, ಅವ್ರು ಗ್ರೇಟು, ನನಗೆ ಬುದ್ಧಿ ಇಲ್ಲ, ನನ್ಗೆ ಯಾರು ಇಲ್ಲ ಅಂದ್ರೆ ನನ್ಗೆ ಏನು ಮಾಡಕ್ಕಾಗಲ್ಲ. ಆ ತರ ಎಲ್ಲ ನಾವು ನಮ್ಮನ್ನು ನಾವು ನಮ್ಮ ನಿಜ ಶಕ್ತಿಯಿಂದ ಸಪರೇಟ್ ಮಾಡ್ಕೊಂಡಿದೀವಿ. ಅಂದ್ರೆ ಭ್ರಮೆಯಲ್ಲಿ ಬದುಕ್ತಾ ಇದೀವಿ ನಾವು. ಆ ಭ್ರಮೆಯಿಂದ ನಾವು ನಮ್ಮ ನಿಜವಾದ ಜೀವನವನ್ನು ನಾವು ನಮ್ಮ ಬುದ್ಧಿಶಕ್ತಿ ಏನು ಎಷ್ಟು ಪವರ್ಫುಲ್, ಇಡೀ ಬ್ರಹ್ಮಾಂಡದ ದೇವರ ಬುದ್ಧಿವಂತಿಕೆಗೆ ಸಮಾನವಾದ ಬುದ್ಧಿಶಕ್ತಿಯನ್ನು ನಾವು ಹೊಂದಿದ್ದೀವಿ. ಸೊ ಆ ಬುದ್ಧಿಶಕ್ತಿಯನ್ನು ಪುನಃ ನಾವು ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಈ ಒಂದು ಕೋರ್ಸ್ ಅಲ್ಲಿ ಗೊತ್ತಾಗುತ್ತೆ. ಆಮೇಲೆ ಕೆಲವರು ಭಯ, ಒಂಟಿತನ, ಯಾವಾಗ್ಲೂ ಒತ್ತಡದಲ್ಲಿರ್ತಾರೆ, ಕೋಪ, ದ್ವೇಷ, ಅಸೂಯ ಇಂತ ಒಂದು ಲೋ ಎನರ್ಜಿ ಫ್ರೀಕ್ವೆನ್ಸಿ ಜೊತೆ ಜೀವನ ನಡೆಸ್ತಾನೆ ಇರ್ತಾರೆ. ನಾವು ಕೂಡ ಪ್ರತಿಯೊಬ್ರು ಇದ್ರಲ್ಲಿ ಇನ್ನೂ ಸಿಕ್ಕಾಕೊಂಡಿದೀವಿ. ಒಬ್ಬೊಬ್ರು ಮೇಲಕ್ಕೆ ನಾವು ಹೇಳ್ಬೇಕು ಅಂತಂದ್ರೆ ಅದು ಈ ಒಂದು ಕೋರ್ಸ್ ನ ಮೂಲಕ ನಿಮ್ಗೆ ಮಹಾತಾರ್ ಬಾಬಾಜಿಯವರು ಅಷ್ಟು ಅದ್ಭುತವಾಗಿ ನಮ್ಗೆ ಪರಿವರ್ತನೆ ಹೊಂದೋಕೆ ಏನೇನು ನೀವು ಸ್ಟೆಪ್ಸ್ ಫಾಲೋ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಯಾವಾಗ್ಲೂ ಜೀವನ ಹೇಗಪ್ಪ ಬದುಕು ಉಳಿದ್ರೆ ಸಾಕು, ಸರ್ವೈವಲ್ ಮಕ್ಕಳಿಗೆ ಓದಿಸ್ಬೇಕು, ಬಿಲ್ಲುಗಳು ಕಟ್ಟಬೇಕು, ಮನೆ ಕಟ್ಟಬೇಕು, ಎಲ್ಲರಿಗಿಂತ ಚೆನ್ನಾಗಿರ್ಬೇಕು ಅಂತ ಒದ್ದಾಡ್ತಾ ಇದ್ದೀವಿ. ಆದ್ರೆ ಇವೆಲ್ಲವೂ ಅಂಶಾತ್ಮದ ಗುಣಗಳು. ಆದ್ರೆ ಪೂರ್ಣಾತ್ಮದ ಗುಣಗಳು ಯಾವುದು? ಆಲ್ರೆಡಿ ಐ ಹ್ಯಾವ್ ಎವ್ರಿಥಿಂಗ್ ಇನ್ ಮೈ ಸೆಲ್ಫ್ ಅಂತ. ಸೊ ನನಗಾಗಿ ಈ ಇಡೀ ಬ್ರಹ್ಮಾಂಡದಲ್ಲಿ ಪ್ರಕೃತಿಯಲ್ಲಿ ಪ್ರತಿಯೊಂದು ನನಗಾಗಿದೆ ಅನ್ನೋದನ್ನ ನಾವು ತಿಳ್ಕೊಂಡು ಆ ರೀತಿ ನಮ್ಮ ಆಲೋಚನಾ ವಿಧಾನವನ್ನು ಬದಲಾಗುತ್ತೆ. ಆಲೋಚನಾ ವಿಧಾನ ಅನ್ನೋದು ಒಂದು ಆಲೋಚನೆಯಿಂದ ಒಂದು ಪರಿಸ್ಥಿತಿ ಸೃಷ್ಟಿಯಾಗ್ತಾ ಇದೆ ಅನ್ನೋದು ನೀವು ತಿಳ್ಕೊಳ್ಬೇಕು. ಸೊ ಆ ಆಲೋಚನೆಗಳನ್ನು, ಭಗವಂತನ ಆಲೋಚನೆಗಳು ಯಾವಾಗ್ಲೂ ಚೆನ್ನಾಗಿರುತ್ತೆ, ಅಂದ್ರೆ ಪಾಸಿಟಿವ್ ಆಗಿರುತ್ತೆ. ನಾವು ಕೂಡ ಭಗವಂತನ ಆಲೋಚನೆಗಳ ರೀತಿಯಲ್ಲೇ ನಮ್ಮನ್ನು ನಾವು ನಮ್ಮ ಆಲೋಚನಾ ವಿಧಾನವನ್ನು ಪರಿವರ್ತನೆ ಹೊಂದಿಸ್ಕೊಳ್ಳೋದು ಕೂಡ ಇಲ್ಲಿ ಕಲಿಬಹುದು ನೀವು. ಸೊ ಜೀವನದಲ್ಲಿ ಸಂತೋಷ, ಶಾಂತಿ, ನೆಮ್ಮದಿ, ಸಮೃದ್ಧಿ, ಸೌಮ್ಯತೆ ಎಲ್ಲವೂ ಆಗ ಏನಾಗುತ್ತೆ, ನಮ್ಮ ಸ್ವಂತ ಆಗುತ್ತೆ. ಸೊ ದೇವರ ಬುದ್ಧಿವಂತಿಕೆಯೊಂದಿಗೆ ಅನುಸಂಧಾನ ಆಗ್ತೀವಿ, ದೇವರಂತೆ ಯೋಚಿಸ್ತೀವಿ, ದೇವರಂತೆ ನಾವು ಅದ್ಭುತವಾದ ಸಮೃದ್ಧಿಗಳನ್ನ ಹೊಂದಿರ್ತೀವಿ. ಈ ದಿವ್ಯತ್ವದ ಗುಣಲಕ್ಷಣಗಳಿಗೆ ಅನುಸಂಧಾನರಾಗಿ ನಿಜವಾದ ದೈವ ಮಾನವರಂತೆ ನಾವು ಜೀವನ ನಡೆಸ್ತೀವಿ. ಸೊ ಈ ಲೋ ಸೆಲ್ಫ್ ಅಂತ ಹೇಳ್ತೀವಲ್ಲ, ಲೋ ಸೆಲ್ಫ್ ವರ್ತ್ ಅಂದ್ರೆ ನಮ್ಮ ಹ್ಯೂಮನ್ನೆಸ್
ಇಂದ ನಮ್ಮ ಸಮಾಜದ ಕಟ್ಟುಪಾಟುಗಳು, ಬೇರೆಯವರು ಹೇಳಿದ್ದು ಎಲ್ಲವೂ ನಾವು ಹಿಂಗೆ ಇರ್ಬೇಕು, ಹೀಗೆ ನಡಿಬೇಕು, ಹೀಗೆ ಮಾಡ್ಬೇಕು ಅಂತ ಇರುತ್ತಲ್ವಾ, ಅವೆಲ್ಲವೂ ನಾವು ತಲೆ ಒಳಗಿಟ್ಕೊಂಡು ಈ ಭೂಮಿಯ ಮಾಯಪರೆಯಲ್ಲಿ ನಾನು ಯಾರು ಅನ್ನೋದು ಮರ್ತು ಬಿಟ್ಟು ನಾವು ಜೀವನ ನಡೆಸ್ತಾ ಇದ್ದೀವಿ. ಸೊ ಅದೇ ಸಪರೇಷನ್ ಅಂದ್ರೆ, ಅದೇ ಸಪರೇಷನ್ ಅಂದ್ರೆ, ಆ ಸಪರೇಷನ್ ಅನ್ನೋದು ಒಂದು ಭ್ರಮೆ. ಆ ಭ್ರಮೆಯಿಂದಾನೆ ನಿಮ್ಗೆ ಭಯ, ಒಂಟಿತನ, ಒತ್ತಡ, ಕೋಪ, ದ್ವೇಷ, ಅಸೂಯ ಇವೆಲ್ಲವೂ ಬಂದಿದೆ. ಇವಾಗ ನಾವು ನಮ್ಮ ಜೊತೆ ನಾನೇ ಪೂರ್ಣಾತ್ಮ ಅನ್ಕೊಂಡಾಗ ಇಡೀ ಬ್ರಹ್ಮಾಂಡ ನನ್ನ ಜೊತೆ ಇದ್ರೆ ಅಂದಾಗ ನಾವು ಹೇಗೆ ಒಂಟಿತನದಲ್ಲಿ ಇರ್ತೀವಿ, ಅಯ್ಯಮ್ಮ ಅಲೋನ್ ಅಂತ ಕೆಲವರು ಬಾಧೆ ಪಡ್ತಾ ಇರ್ತಾರೆ. ಇಡೀ ಬ್ರಹ್ಮಾಂಡ ನಮ್ಮ ಜೊತೆ ಇದೆ. ಬ್ರಹ್ಮಾಂಡ ನಾನು ಹೇಳಿದ್ದು ಮಾತು ಕೇಳುತ್ತೆ, ಯಾವಾಗ್ಲೂ ತಥಾಸ್ತು 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 ಅಂತ ಇರುತ್ತೆ. ಅಂತ ಬ್ರಹ್ಮಾಂಡದಲ್ಲಿ ಇರೋ ನಾವು ಒಬ್ಬಂಟಿಗರ ಇಲ್ಲವೇ ಇಲ್ಲ. ಆಮೇಲೆ ನಾವು ಕರೆದ್ರೆ ಬರುವಂತ ಪಂಚಭೂತಗಳ ಶಕ್ತಿ, ಇಡೀ ಬ್ರಹ್ಮಾಂಡದ ಪ್ರಕೃತಿಯ ಶಕ್ತಿ ಎಲ್ಲವೂ ನಮ್ಮ ಜೊತೆ ಇದ್ದಾಗ ನಮ್ಗೆ ಯಾಕೆ ಭಯ? ಈ ರೀತಿ ಜೀವನದಲ್ಲಿ ಈ ಇಡೀ ಬ್ರಹ್ಮಾಂಡದಲ್ಲಿ ಏನೇನ್ ಸಮೃದ್ಧಿಗಳಿದೆಯೋ ಅದು ನನಗಾಗಿ ಅಂತ ನಾವು ತಿಳ್ಕೊಂಡಾಗ ಏನಾಗುತ್ತೆ, ದಿನಾ ಬಿಲ್ ಕಟ್ಬೇಕಾ, ಅಯ್ಯೋ ಈ ತಿಂಗಳು ಇನ್ನೂ ದುಡ್ಡು ಬರ್ಲಿಲ್ಲ, ಅಯ್ಯೋ ನಾನು ಇನ್ನೂ ಮನೆ ಕಟ್ಟಿಲ್ಲ, ಉದ್ಯೋಗದ ಸಾಲ್ತಾ ಇಲ್ಲ, ಆ ತರ ಬದುಕು ಉಳಿಯುವ ಪ್ರಜ್ಞೆ ಅನ್ನೋದು ಇಲ್ಲವೇ ಇರೋದಿಲ್ಲ. ಸೊ ಇವೆಲ್ಲವೂ ನಾವು ಕೇವಲ ಈ ಹ್ಯೂಮನ್ ಲೋ ಸೆಲ್ಫ್ ವರ್ತ್ ನಿಂದ ನಾವು ಈ ಒಂದು ಒದ್ದಾಡ್ತಾ ಇದ್ದೀವಿ. ಇವೆಲ್ಲವೂ ಎಲ್ಲಿರುತ್ತೆ? ನಮ್ಮ ಒಂದು ಆರಾದಲ್ಲಿ ನೆಲೆಸಿರುತ್ತೆ. ಆರಾದಲ್ಲಿ ನೆಲೆಸಿರುತ್ತೆ ಅಂದ್ರೆ, ನಿಮ್ಮ ಆರ ಅಂದ್ರೆ ಗೊತ್ತಿರ್ಬೋದು ಎಲ್ಲರಿಗೂ, ನಮ್ಮ ಸುತ್ತ ಈ ಭೌತಿಕ ದೇಹ ಅಲ್ಲದೆ ಟೋಟಲ್ 7 ಲೇಯರ್ಸ್ ಇರುತ್ತೆ. ಸೊ ಭೌತಿಕ, ಮಾನಸಿಕ, ಭೌತಿಕ, ಮಾನಸಿಕ, ಆಮೇಲೆ ಸೂಕ್ಷ್ಮ ಶರೀರ, ಆಮೇಲೆ ಕಾರಣ ಶರೀರ, ಆಮೇಲೆ ನಿರ್ವಾಣ ಶರೀರ. ಈ ತರ ನಮ್ಮ ದೇಹಗಳು ನಮ್ಮ ಸುತ್ತ 7 ಲೇಯರ್ಸ್: ಫಿಸಿಕಲ್, ಮೆಂಟಲ್, ಎಮೋಷನಲ್, ಅದಾದ್ಮೇಲೆ ಆಸ್ಟ್ರಲ್, ಆಮೇಲೆ ಕಾಸಲ್ ಬಾಡಿ. ಈ ತರ ನಮ್ಮ ಎಲ್ಲಾ ದೇಹಗಳಲ್ಲಿ ಈ ಆಲೋಚನಾ ವಿಧಾನ, ಈ ಭಾವನಾ ವಿಧಾನ, ಈ ಲೋ ಸೆಲ್ಫ್ ವರ್ತ್, ನಾವು ಮಾಡಿರೋ ಆಕ್ಷನ್ ಪ್ರಕಾರ ನಮ್ಗೆ ಕಾಸ್ ಅಂಡ್ ಎಫೆಕ್ಟ್ ಏನೇನ್ ಬಂದಿರುತ್ತೋ ಈ ಆರಾದಲ್ಲಿ 7 ಲೇಯರ್ಸ್ ಅಲ್ಲಿ ತುಂಬಿಕೊಂಡಿರುತ್ತೆ. ಆ 7 ಲೇಯರ್ಸ್ ನ ನಾವು ಶುದ್ಧಿ ಮಾಡಿಕೊಂಡಾಗ, ನಮ್ಮ ಒಂದು ಪ್ಯೂರಿಫೈ ಆದಾಗ ನಾವು ಪೂರ್ಣಾತ್ಮನ ಜೊತೆ ಈಸಿಯಾಗಿ ಕನೆಕ್ಟ್ ಆಗ್ಬೋದು. ಪೂರ್ಣಾತ್ಮನ ಹೆಸರನ್ನು ತಿಳ್ಕೊತೀವಿ. ನಾನು ಯಾವ ಭಗವಂತನ ಅಂಶದಿಂದ ನಾನು ಅಂಶಾತ್ಮ ಹುಟ್ಟಿದ್ದೀನಿ ಅಂತ ತಿಳ್ಕೊಂತೀವಿ. ಪೂರ್ಣಾತ್ಮನ ಹೆಸರು ತಿಳ್ಕೊಂತೀವಿ. ಪೂರ್ಣಾತ್ಮನ ಜೊತೆ ನೇರವಾಗಿ ನಾವು ಮಾತಾಡ್ತೀವಿ. ಮೆಡಿಟೇಷನ್ ಅಲ್ಲಿ ಮಾತಾಡಿ ಪ್ರತಿ ಒಂದು ಪ್ರಶ್ನೆಗೂ ನಾವು ಸಮಾಧಾನ ಪಡ್ಕೊಂತೀವಿ. ಸಮಾಧಾನ ಪಡ್ಕೊಂಡು ನಮ್ಮ ಗುರು ಇನ್ನು ಯಾರು ಇಲ್ಲ ಪ್ರಪಂಚದಲ್ಲಿ, ನಮ್ಮ ಪೂರ್ಣಾತ್ಮವೇ ನಮ್ಮ ಗುರು. ನಮ್ಮ ಇನ್ನರ್ ಇಂಟ್ಯೂಷನೇ ನಮ್ಮ ಒಂದು ಮಾರ್ಗದರ್ಶನದ ಒಂದು ಜೀವನದ ಉದ್ದೇಶ ಹೇಗಿರ್ಬೇಕು ಪ್ರತಿ ಒಂದು ನಮ್ಮ ಪೂರ್ಣಾತ್ಮನಿಂದ ತಿಳ್ಕೊಂತೀವಿ. ಆಮೇಲೆ ನಮ್ಮ ಇನ್ನೊಂದೇನಂದ್ರೆ, ಈ ಆರಾಮ್ ಕ್ಲೆನ್ಸ್ ಮಾಡ್ಕೊಳ್ಳೋದು ಏತಕ್ಕೆ ಅಂತಂದ್ರೆ, ನಮ್ಗೆ ಒಂದು ಆಹ್ವಾನಿಸದೆ ಕರೆಯದೆ ಕೆಲವು ಪ್ರಭಾವಗಳು ನಮ್ಮಲ್ಲಿ ಇರುತ್ತೆ. ಅದಂತಂದ್ರೆ ಕೆಲವರು ಗಾಳಿ ಅಂತಾರೆ, ಕೆಲವರು ಎಲ್ಗೋ ಹೋದಾಗ ದೃಷ್ಟಿ ಅಂತಾರೆ, ಎಲ್ಗೋ ಹೋದಾಗ ಅಲ್ಲಿ ತುಂಬಾ ಲೋ ಎನರ್ಜಿ ಇತ್ತಪ್ಪ, ನಾನೇನೋ ಬಂದು 1 ವಾರ ಜ್ವರ ಬಂದ್ಬಿಡ್ತು, ನಾನು 3 ದಿವಸ ನಿದ್ದೆ ಮಾಡ್ದೆ, ಇವತ್ತು ಸುಸ್ತಾಗ್ತಿದೆ ಅಂತೀವಲ್ಲ, ಯಾತಕ್ಕೆ? ಆರಾದಲ್ಲಿ ಆ ಒಂದು ನಾವು ಕರೆಯದೇನೆ ಅಲ್ಲಿ ಯಾವ್ದೋ ಇರೋ ಎಫೆಕ್ಟ್ ನಾವು ಪಿಕ್ ಮಾಡ್ಕೊಂಡು ನಮ್ಮ ಆರ ತುಂಬಿಸ್ಕೊಂಡಿರ್ತೀವಿ. ಅದರಿಂದ ನಮ್ಮ ಆ ಒಂದು ಇಂಟ್ರೆಸ್ಟ್ ಇರಲ್ಲ, ಒಂದು ಯಾವಾಗ್ಲೂ ಸುಸ್ತಾಗ್ತಿರುತ್ತೆ, ಯಾವಾಗ್ಲೂ ಏನೋ ಒಂದು ಕೆಲವರಿಗೆ ಗಾಳಿ ಸೋಕಿರುತ್ತೆ. ಇವೆಲ್ಲ ಆರ ಕ್ಲೆನ್ಸ್ ಮಾಡಿದಾಗ ಅದನ್ನ ಕ್ಲಿಯರ್ ಆಗುತ್ತೆ. ಆಮೇಲೆ ಆ ಆರವನ್ನು ನಾವು ಭೂಮಿಗೆ ಗ್ರೌಂಡಿಂಗ್ ಮಾಡ್ಕೊಂಡು ಪ್ರೊಟೆಕ್ಷನ್ ಶೀಲ್ಡ್ ಹಾಕೊಂಡಾಗ ಇನ್ನೊಂದು ಬಾರಿ ನಾವ್ ಎಲ್ಲೇ ಹೋಗ್ಲಿ ನಾವ್ ಆ ಲೋ ಎನರ್ಜಿನ ನಾವ್ ಅಟ್ರಾಕ್ಟ್ ಮಾಡ್ಕೊಳ್ಳಕ್ಕೆ ಸಾಧ್ಯವಾಗಲ್ಲ. ಸೊ ಈ ತರ ಆರ ಗ್ರೌಂಡಿಂಗು, ಆರ ಪ್ರೊಟೆಕ್ಷನ್ ಶೀಲ್ಡ್ ಪ್ರತಿ ಒಂದು ಈ ಕೋರ್ಸ್ ಅಲ್ಲಿ ನೀವು ಕಲಿತೀರಾ. ಆಮೇಲೆ ಪ್ರತಿದಿನ ನೀವೇನ್ ದಿನವೆಲ್ಲ ಇದ್ರ ಮುಂದೆ ಕುತ್ಕೊಳ್ಳೋದ್ ಬೇಕಾಗಿಲ್ಲ. ಪ್ರತಿದಿನ ಒಂದು ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು 1/2 hour, ರಾತ್ರಿ ಮಲ್ಕೊಳಕ್ ಮುಂಚೆ 1/2 hour ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ದಿನವೆಲ್ಲ ನೀವು ಸಂತೋಷವಾಗಿ ಆನಂದವಾಗಿ ಇರಬಹುದು. ಸೊ ಪೂರ್ಣಾತ್ಮನ ಜೊತೆ ಅನುಸಂಧಾನ ಆಗಿದ್ದೀರಾ ಇಲ್ವಾ ಅಂತ ಸಂಕೇತ ಕೂಡ ಪಡ್ಕೊಂತೀರಾ. ಸೊ ಆಮೇಲೆ ಈ ವಿಶ್ವದಲ್ಲಿ ಪೂರ್ಣಾತ್ಮನೊಂದಿಗೆ
ಆ ಅನುಸಂಧಾನ ಆದ್ಮೇಲೆ ಈ ವಿಶ್ವದಲ್ಲಿ ಪ್ರತಿಯೊಂದು ಶಕ್ತಿಯೊಂದಿಗೆ ನಾವು ಕನೆಕ್ಟ್ ಆಗ್ತೀವಿ. ಅಂದ್ರೆ ಒಂದು ಖನಿಜದ ಜೊತೆ ಕನೆಕ್ಟ್ ಆಗ್ಬೋದು, ಒಂದು ವೃಕ್ಷದ ಜೊತೆ, ಒಂದು ಗಿಡಮರಗಳ ಜೊತೆ, ಒಂದು ಇನ್ನೇನು ಪ್ರಾಣಿ ಪಕ್ಷಿಗಳ ಜೊತೆ, ಇನ್ನೊಂದು ಪ್ರತಿಯೊಂದು ಮನುಷ್ಯರ ಜೊತೆ ನಾವು ಕನೆಕ್ಟ್ ಆಗ್ಬೋದು. ಆತರ ನಮ್ಮ ಒಂದು ಪ್ರಜ್ಞೆಯನ್ನು ವಿಸ್ತರಿಸ್ಕೊಳ್ತೀವಿ. ಪ್ರಜ್ಞೆಯನ್ನು ವಿಸ್ತರಿಸ್ಕೊಂಡು ನಾವು ಇಡೀ ಏನು ನಮ್ಗೆ ಇನ್ಫಾರ್ಮೇಶನ್ ಬೇಕು ಅದೆಲ್ಲ ಟೆಲಿಪಥಿಕ್ ಆಗಿ ನಮ್ಮ ಒಂದು ದೇವರ ಜೊತೆ ಅನುಸಂಧಾನ ಆಗಿರ್ತೇವಲ್ಲ, ದೇವರ ತಲೆಯಲ್ಲಿ ಏನ್ ಆಲೋಚಿಸ್ತಾ ಇದಾರೆ ಅದೇ ಆಲೋಚನೆ ನಮಗ್ ಬರುತ್ತೆ. ದೇವರ ಬುದ್ಧಿಯಲ್ಲಿ ಏನ್ ಹೊಳಿತಾ ಇದೆ ನಮ್ಮ ಬುದ್ಧಿಯಲ್ಲಿ ಅದೇ ಬರುತ್ತೆ. ದೇವರು ಯಾರ್ಯಾರ ಜೊತೆ ಸಂಪರ್ಕ ಹೊಂದಿದಾರೋ ಅವ್ರೆಲ್ಲರ ಜೊತೆನೂ ನಾವು ಸಂಪರ್ಕ ಹೊಂದುತ್ತೀವಿ. ಇಷ್ಟೆಲ್ಲ ಈ ಕೋರ್ಸ್ ಅಲ್ಲಿ ಇರುತ್ತೆ. ಆಮೇಲೆ ಫ್ರೀ ವಿಲ್ ಅಂದ್ರೆ ಏನು, ಡಿವೈನ್ ವಿಲ್ ಅಂದ್ರೆ ಏನು, ನಮ್ಮ ಫ್ರೀ ವಿಲ್ ಅಂತೆ ಜೀವನ ನಡೆಸಿದ್ದಕ್ಕೆ ನಮ್ಗೆ ಇಂಥ ತೊಂದರೆಗಳು ಬಂದಿದೆ. ಇವಾಗ ಆ ಫ್ರೀ ವಿಲ್ನೇ ಡಿವೈನ್ ವಿಲ್ ಆಗಿ ನಾವು ಪರಿವರ್ತನೆ ಮಾಡಿಕೊಂಡಾಗ ನಮ್ಮ ಸ್ವಇಚ್ಛೆ ದೇವರ ಇಚ್ಛೆ ಅಂತ ಫ್ರೀ ವಿಲ್ ಡಿವೈನ್ ವಿಲ್ ಅಂತೆ. ಸೊ ಆ ಒಂದು ಜೀವನದಲ್ಲಿ ಆ ದುಃಖ, ಕೊರತೆ, ಕಾಯಿಲೆ ಎಲ್ಲವೂ ಕ್ಲಿಯರ್ ಆಗ್ಬಿಡುತ್ತೆ, ರಿಲೀಸ್ ಆಗ್ಬಿಡುತ್ತೆ. ಅವಾಗ ಶಾಂತಿ, ನೆಮ್ಮದಿ, ಸಂತೋಷ, ಆರೋಗ್ಯ ಈ ತರ ಮಾತ್ರ ಅವೆಲ್ಲ ದೇವರ ಗುಣಗಳು. ದೇವರ ಒಂದು ಜೀವನ ವಿಧಾನ ಅದು. ಅದೇ ನಮ್ಮ ಜೀವನ ವಿಧಾನ ಕೂಡ. ನಾವು ಯಾವಾಗ ನಾವು ಇದೆಲ್ಲ ತಿಳ್ಕೊಂತೀವೋ ಅವಾಗ ಪುನಃ ನಾವು ಅಂತ ಜೀವನಕ್ಕೆ ಪರಿವರ್ತನೆ ಹೊಂದಬಹುದು. ಆಮೇಲೆ ಕ್ಷಮೆ ಅಂದ್ರೇನು, ದ್ವೇಷ ಅಂದ್ರೇನು, ಯಾಕೆ ನಾವು ದ್ವೇಷ ಇಟ್ಕೋಬಾರ್ದು, ಅಸೂಯೆ ಇಟ್ಕೋಬಾರ್ದು, ಅದು ಎಲ್ಲಿ ನಮ್ಮ ದೇಹದಲ್ಲಿ ಅಥವಾ ನಮ್ಮ ಚೈತನ್ಯದ ಭಾಗಗಳಲ್ಲಿ ಎಲ್ಲಿ ಸ್ಟ್ರಕ್ ಆಗಿದೆ ಇದೆಲ್ಲವೂ ನಾವು ತಿಳಿದು ಅದನ್ನ ರಿಲೀಸ್ ಮಾಡಿ ನಮ್ಮನ್ನು ನಾವು ಪರಿಪೂರ್ಣವಾಗಿ ಡಿಟಾಕ್ಸ್ ಅಂತೀವಲ್ಲ, ನಮ್ಮ ಚೈತನ್ಯದ ಭಾಗಗಳನ್ನೆಲ್ಲ ಪರಿಪೂರ್ಣವಾಗಿ ಡಿಟಾಕ್ಸ್ ಮಾಡಿಕೊಂಡು ನಾವು ದಿವ್ಯತ್ವದ ಒಂದು ಹ್ಯೂಮನ್ನೆಸ್ ಇಂದ ಡಿವೈನ್ನೆಸ್ಗೆ ನಾವು ಹೋಗೋದನ್ನ ಈ ಒಂದು 24 ವೀಕ್ಸ್ ಮಾಸ್ಟರ್ಸ್ ಇದು ಅಂದ್ರೆ 6 ತಿಂಗಳು ಎಕ್ಸಾಕ್ಟ್ ಆಗಿ 6 ತಿಂಗಳು ಕೋರ್ಸ್ ಇರುತ್ತೆ. ನೀವು 1 ದಿವಸ ಕ್ಲಾಸ್ ಹೇಳ್ತೀವಿ, 5 ದಿವಸ ಪ್ರಾಕ್ಟೀಸ್ ಮಾಡ್ತೀವಿ. 5 ದಿವಸ ಆದ್ಮೇಲೆ ಮತ್ತೆ ಒಂದು 7 ಪಾರ್ಟ್ 1 ಮುಗಿದ್ಮೇಲೆ 7 ಚಾಪ್ಟರ್ಸ್ ರಿವಿಷನ್ ಇರುತ್ತೆ. ಪಾರ್ಟ್ 2 7 ಚಾಪ್ಟರ್ಸ್ ಆದ್ಮೇಲೆ ಅದು ಇದು ಎಲ್ಲಾನು ರಿವಿಷನ್ ಇರುತ್ತೆ. ಈ ರೀತಿ ನೀವು ಮರೆಯಕ್ಕಾಗಲ್ಲ ಅಂತ ಒಂದು ಪ್ರಾಕ್ಟೀಸ್ ಮಾಡಿ ನಿಮ್ಮ ಒಂದು ಜೀವನವನ್ನು ಬದಲಾಯಿಸುವ ಅಂತಹ ಒಂದು ಅದ್ಭುತವಾದ ಕೋರ್ಸು ಇದು. ಮಾಮೂಲಿ ಜ್ಞಾನ ಅಲ್ಲ, ಇದು ನಮ್ಮ ಉನ್ನತವಾದ ಈ ನಾವು ಜೀವನ ಹುಟ್ಟಿರೋದೇ ನಾವು ಆ ದಿವ್ಯತ್ವಕ್ಕೆ ಪರಿವರ್ತನೆ ಹೊಂದೋದಕ್ಕೆ. ಆ ಪರಿವರ್ತನೆ ಹೊಂದೋದಕ್ಕೆ ಏನೇನು ಬೇಕೋ ಸ್ಟೆಪ್ಸ್ ಇಲ್ಲಿ ನೀವು ಕಲಿತೀರಾ. ಆಮೇಲೆ ನಮ್ಮ ಒಂದು ಸುಪ್ತ ಮನಸ್ಸಿರುತ್ತಲ್ಲ, ಅನ್ಕಾನ್ಶಿಯಸ್ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ಇರುತ್ತಲ್ಲ, ಕಾನ್ಶಿಯಸ್ ಮೈಂಡ್, ಅನ್ಕಾನ್ಶಿಯಸ್, ಸಬ್ ಕಾನ್ಶಿಯಸ್ ಎಲ್ಲವೂ ನಾವು ಶುದ್ಧಿ ಮಾಡ್ಕೊಂತೀವಿ. ನಮ್ಮ ಸುಪ್ತ ಮನಸ್ಸಲ್ಲಿ ಇರೋ ಎಲ್ಲವನ್ನೂ ಕೂಡ ಡಿಕೋಡ್ ಮಾಡಿ ಅದನ್ನ ಸರಿ ಇಲ್ಲ ಅಂತಂದ್ರೆ ಅದನ್ನ ಸರಿ ಮಾಡ್ಕೊಳ್ತೀವಿ. ಈ ರೀತಿ ಮತ್ತೆ ನಮ್ಗೆ ಕನಸುಗಳು ಯಾಕೆ ಬರುತ್ತೆ, ಆ ಕನಸು ಏನ್ ಸಂದೇಶ ಕೊಡ್ತಾ ಇದೆ ಅನ್ನೋ ಒಂದು ಕನಸಿನ ಶಾಸ್ತ್ರ ಕೂಡ ನಾವಿಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಕನಸನ್ನ ಹೆಂಗೆ ಡಿಕೋಡ್ ಮಾಡ್ಕೊಳ್ಳೋದು, ಆಮೇಲೆ ಅದು ಏನ್ ಹೇಳ್ಕೊಡ್ತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ನಮ್ಗೆ ಈ ಕೋರ್ಸ್ ಅಲ್ಲಿ ಸಿಗುತ್ತೆ. ಇದರಲ್ಲಿ ಒಂದು ಫಾರ್ಮುಲಾ ತರ 7 ಸ್ಟೆಪ್ ಫಾರ್ಮುಲಾ ಹೇಳಿಕೊಟ್ಟಿದ್ದಾರೆ. ಯಾವ ರೀತಿ ಪಾರ್ಟ್ 1 ನಲ್ಲಿ ನಮ್ಮನ್ನು ನಾವು ಆ ಒಂದು ಡಿವಿನಿಟಿಗೆ ಕನೆಕ್ಟ್ ಮಾಡ್ಕೊಳ್ಳೋದು ಪಾರ್ಟ್ 1. ಪಾರ್ಟ್ 2 ಅಂದ್ರೆ ಏನಂದ್ರೆ ನಮ್ಮ ಬುದ್ಧಿ, ನಮ್ಮ ಆಲೋಚನೆಗಳು, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ನಮ್ಮ ಒಂದು ಫ್ರೀ ವಿಲ್ ನ ಡಿವೈನ್ ವಿಲ್ ಆಗಿ ಪರಿವರ್ತನೆ ಮಾಡ್ಕೊಳ್ಳೋದು, ಇವೆಲ್ಲ ಸೆಕೆಂಡ್ ಪಾರ್ಟ್. ಥರ್ಡ್ ಪಾರ್ಟ್ ಅಲ್ಲಿ ಏನಿರುತ್ತಂದ್ರೆ ಇಡೀ ವಿಶ್ವಕ್ಕೆ ನಮ್ಮ ಒಂದು ಚೈತನ್ಯ ಶಕ್ತಿನಿ ಹೇಗೆ ಕನೆಕ್ಟ್ ಮಾಡ್ಕೊಂಡು ಎಲ್ಲ ಗುರುಗಳೊಂದಿಗೆ, ನಮ್ಗೆ ಪ್ರತಿಯೊಬ್ಬರಿಗೂ ಒಂದು ಸೋಲ್ ಫ್ಯಾಮಿಲಿ ಇರುತ್ತೆ. ಆ ಸೋಲ್ ಫ್ಯಾಮಿಲಿ ಹೆಡ್ ಇರ್ತಾರೆ, ಅವ್ರ ಗೈಡ್ ಗುರುಗಳು ಇರ್ತಾರೆ. ಆ ಗುರುಗಳನ್ನ ಕನೆಕ್ಟ್ ಮಾಡ್ಕೊಂಡು ಲಾಸ್ಟ್ ಚಾಪ್ಟರ್ ಅದು, ಆ ಗುಣಗಳನ್ನ ಕನೆಕ್ಟ್ ಮಾಡ್ಕೊಂಡು ನಾವು ನಮ್ಮ ಉನ್ನತ ಉದ್ದೇಶ ಜೀವನದ್ದು, ಪ್ರತಿಯೊಂದು ಜೀವನಕ್ಕೂ ಒಂದೊಂದು ಉನ್ನತ ಉದ್ದೇಶ ಇರುತ್ತೆ. ಆ ಒಂದು ಉನ್ನತ ಉದ್ದೇಶವನ್ನು ತಿಳ್ಕೊಂಡು ನಾವು ಜೀವನ ನಡೆಸಿದಾಗ ಅದು ಪರಿಪೂರ್ಣ ಜೀವನ ಆಗುತ್ತೆ ಅಂತ ಇಷ್ಟು 24 ವೀಕ್ಸ್ ಅಲ್ಲಿ ನೀವೆಲ್ಲರೂ ಕಲಿತೀರಾ ಮಾಸ್ಟರ್. ಕಲಿಯೋದೇ ಅಲ್ಲದೆ ಬರೀ ತಿಳ್ಕೊಳ್ಳೋದಲ್ಲ, ಇದು ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಒಂದು ಚಿಕ್ಕ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ತಾರೋ
ಆ ರೀತಿ ಹೇಳ್ಕೊಟ್ಟು ನಿಮ್ಮ ಒಂದು ಜೀವನದಲ್ಲಿ ಪರಿವರ್ತನೆ ತರುವಂತ ಕೋರ್ಸು. ಸೊ ಮಾಸ್ಟರ್ಸ್, ಈ ಒಂದು ಕೋರ್ಸ್ ನಾನು ನೆಕ್ಸ್ಟ್ ಮಂತ್ 28 ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಒಂದು ಗೂಗಲ್ ಫಾರ್ಮ್ ಇದೆ, ಅದನ್ನ ಫಿಲ್ ಮಾಡ್ಬೇಕು. ಇದು ಫ್ರೀ ಕೋರ್ಸ್ ಅಲ್ಲ, 6 ತಿಂಗಳು ಸತತವಾಗಿ ನಾವು ಇದು ಕೋರ್ಸ್ ನಡೆಸ್ಬೇಕು ಅಂದ್ರೆ ಝೂಮು ಮತ್ತೆ ಇಂಟರ್ನೆಟ್ ಗೆ ದುಡ್ಡೆಲ್ಲ ಬೇಕಾಗುತ್ತೆ. ಸೊ ಆದ್ರಿಂದ ಚಿಕ್ಕ ಒಂದು ಇದಕ್ಕೆ ಸಾಟಿ ಇಲ್ಲದ ಒಂದು ಅದ್ಭುತವಾದ ಜ್ಞಾನ ಇದು. ನೀವೆಲ್ಲರೂ ಎಷ್ಟೋ ಗುರುಗಳ ಹತ್ರ ಈಗ ಸದ್ಗುರು ಅಂತೆ, ಈ ಆರ್ಟ್ ಆಫ್ ಲಿವಿಂಗ್ ಅಂತೆ, ಎಷ್ಟೋ ಗುರುಗಳ ಹತ್ರ ನೋಡಿರ್ಬಹುದು. ಅವರೆಲ್ಲ ಲಕ್ಷಾಂತರ ರೂಪಾಯಿ ಅಲ್ಲಿ ನಾವು ಹೇಳ್ಕೊಡೋ ವಿದ್ಯೆ ನಿಮ್ಗೆ ಈ ಚಿಕ್ಕ ಅಮೌಂಟ್ ಅಲ್ಲಿ ನಿಮ್ಗೆ ಅದಕ್ಕಿಂತ ಜಾಸ್ತಿ ಉನ್ನತವಾದ ವಿದ್ಯೆ ನಿಮ್ಗೆ ಸಿಗುತ್ತೆ ಅಂತ ನಾನು ಖಂಡಿತ ಹೇಳ್ತೀನಿ. ಸೊ ನಿಮ್ಮಲ್ಲಿ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರೋ ಈ ಕೋರ್ಸ್ಗೆ ಜಾಯಿನ್ ಆಗಿ ಅಂತ ಹೇಳ್ಕೊಂತ, ಈ ಅವಕಾಶವನ್ನು ಕೊಟ್ಟ ವಸಂತಮ್ಮನವ್ರಿಗೆ, ಜ್ಯೋತಿ ಅವ್ರಿಗೆ ನಾನು ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ತಿಳಿಸ್ಕೊಂತ ಇದ್ದೀನಿ ಮಾಸ್ಟರ್. ಥ್ಯಾಂಕ್ ಯು. ಈ ಕೋರ್ಸ್ ಬಗ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು.